ನನ್ನ ಹೆಸರು ಕಲ್ಮಳ್ಳಿ ಶಿವಕುಮಾರ್ ಅಂಥೇಳಿ ಮೈಸೂರು ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಮತ್ತು ನಮ್ಮ ಕೃಷಿ ಸಂಸ್ಥೆಗಳ ಬಗ್ಗೆ ಈ ದಿನ ರೈತರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಮೈಸೂರಿನಲ್ಲಿ. ಇವತ್ತು ರೈತರ ಬಗ್ಗೆ ಯಾವ ರೀತಿ ಇವತ್ತು ರೈತರುಗಳಲ್ಲಿ ಇವತ್ತು ಬೆಳೀತಾ ಇರ್ತಕ್ಕಂಥ ರೈತ ಮತ್ತು ಕೃಷಿ ಇಲಾಖೆ ಮತ್ತು ಕೃಷಿ ವಿಜ್ಞಾನಿಗಳು 3 ಜನ ಸೇರಿ ಇವತ್ತು ಈ ಒಂದು ರೈತ ದಿನಾಚರಣೆ ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ಹಾಕ್ಕೊಂಡಿದ್ದೀವಿ. ನೈಸರ್ಗಿಕ ಕೃಷಿ ಮತ್ತು ರೈತ ಇದರ ಬಗ್ಗೆ ಈಗ ಏನಾಗಿದೆ, ಇವತ್ತು ರೈತನಿಗೆ ಈ ಒಂದು ಕೆಮಿಕಲ್ಸ್ ಫರ್ಟಿಲೈಸರ್ಸ್ಗಳನ್ನು ಹಾಕಿ ಸಾಕಷ್ಟು ಮಣ್ಣಿನ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ. ಈ ಮಣ್ಣಿನ ಫಲವತ್ತತೆ ಮತ್ತು ರೈತರಲ್ಲಿ ಅನೇಕ ರೋಗ ರುಜಿನಗಳಿಗೆ ಬೆಳೆಯುವಂತಹ ಈ ಕೆಮಿಕಲ್ ಫರ್ಟಿಲೈಸರ್ಸ್ಗಳನ್ನು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಿ ರೋಗ ರುಜಿನಗಳಿಗೆ ತುತ್ತಾಗ ಅಂತ ಈ ಸಮಾಜದಲ್ಲಿ ಆಗ್ತಾಯಿದೆ. ಇದನ್ನು ತಪ್ಪಿಸ್ಬೇಕು ಅಂತಂದರೆ ಈಗೇನು ಭೂಮಿ 50-60 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಮಾಡ್ತಿರ್ತಕ್ಕಂಥ ಕೃಷಿ ಪದ್ಧತಿ ಏನಿತ್ತು ಅದು ನೈಸರ್ಗಿಕವಾಗಿ ನಾವು ಕೃಷಿಯನ್ನು ಮಾಡ್ತಾಯಿದ್ವಿ. ಇವತ್ತು ಮತ್ತೆ ಅದೇ ಒಂದು ವ್ಯವಸ್ಥೆಗೆ ಬರ್ತಾಯಿದ್ದೀವಿ. ರೈತ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಹಾಕದೆ, ಔಷಧಿಗಳನ್ನ ಸಿಂಪಡಿಸದೆ ನ್ಯಾಚುರಲ್ ಆಗಿ ಬೆಳೆಯುವಂತಹ ಒಂದು ಬೆಳೆಗಳನ್ನು ಬೆಳೆದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರೈತನಿಗೂ ಸುಧಾ ಒಳ್ಳೆಯದಾಗ್ತದೆ ಅಂಥೇಳಿ ಇವತ್ತು ಸರ್ಕಾರ ಅನೇಕ ಯೋಜನೆಗಳನ್ನು ತಂದಿದೆ. ಇದಕ್ಕೋಸ್ಕರವಾಗಿ ರೈತರುಗಳಿಗೆ ಈ ಒಂದು ಕೃಷಿ ಉಪಕರಣಗಳು ಕೊಡ್ತಕ್ಕಂಥದ್ದು, ಟ್ರ್ಯಾಕ್ಟರ್ಗಳು ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ಬೇಕಾದಂತಹ ಕೆಲವು ರೈತ ಉಪಕರಣಗಳನ್ನು ಕೊಡ್ತಕ್ಕಂಥದ್ದು, ಇಂಥ ಅನೇಕ ಯೋಜನೆಗಳನ್ನು ಕೊಟ್ಟು ಇವತ್ತು ರೈತರಿಗೆ ಸಹಾಯಕ್ಕಾಗಿ ಸರ್ಕಾರ ಮಾಡ್ತಾಯಿದೆ. ಈ ಯೋಜನೆಗಳಲ್ಲಿ ಭಾಳಷ್ಟು ಉಪಯೋಗವೂ ಇದೆ, ರೈತರುಗಳು ಉಪಯೋಗಿಸ್ಕೊತಾ ಇದ್ದಾರೆ. ಮತ್ತು ಈ ಒಂದು ಸಾವಯವ ಕೃಷಿಯಲ್ಲಿ ಇವತ್ತು ಏನಾಗ್ತಾ ಇದೆ, ಸಾವಯವ ಕೃಷಿ ನೈಸರ್ಗಿಕ ಕೃಷಿಯಲ್ಲಿ ಅನೇಕ ಒಂದು ಧನ ಸಹಾಯವನ್ನು ಕೊಡ್ತಾ ಇದ್ದಾರೆ. ಈ ಧನ ಸಹಾಯವನ್ನು ಹಣದ ರೂಪದಲ್ಲಿ ಕೊಡೋ ಬದಲು ಒಂದು ವಸ್ತುಗಳ ರೂಪದಲ್ಲಿ ಕೊಟ್ಟರೆ ಅದಕ್ಕೆ ಬೇಕಾದಂಥ ಹಸಿರೆಲೆ ಬೀಜ ಅಥವಾ ಅವನಿಗೆ ಒಂದು ಜೀವಾಮೃತವನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಬೇಕಾದಂತಹ ಅವನಿಗೆ ಡ್ರಮ್ಗಳನ್ನು ಕೊಡಿಸ್ತಕ್ಕಂಥದ್ದು, ಹೀಗೆ ಅದಕ್ಕೆ ಬೇಕಾದಂಥ ಉಪಕರಣಗಳ ರೂಪದಲ್ಲಿ ಕೊಟ್ಟಾಗ ಆತ ಉಪಯೋಗಿಸ್ಕೊಳ್ತಾನೆ. ಈ ಹಣವನ್ನು ಕೊಟ್ಟಾಗ ಅನೇಕ ಸಾರಿ ಅದು ಬೇರೆ ರೀತಿಯೂ ದುರುಪಯೋಗ ಆಗ್ಬೋದು. ಇಂಥ ದುರುಪಯೋಗ ಆಗೋದನ್ನು ತಪ್ಪಿಸ್ಬೇಕು. ಯಾಕೆಂದರೆ ಅವನಿಗೆ ಯಾವುದೇ ಒಂದು ವಸ್ತುಗಳ ರೂಪದಲ್ಲಿ ಕೊಟ್ಟಾಗ ಅದು ಮಣ್ಣಿಗೆ ಸೇರಿಸ್ತಾನೆ. ಅದು ಈಗ ಬೇವಿನ ಹಿಂಡಿ ಇದನ್ನು ಕೊಟ್ಟಾಗ ರೈತನಿಗೆ ಭಾಳಷ್ಟು ಉಪಯೋಗಕ್ಕೆ ಬರುತ್ತೆ ಮತ್ತು ಅವನು ಮಣ್ಣಿನಲ್ಲೇ ಸೇರಿಸಿ ಆ ಒಂದು ಮಣ್ಣಿನ ಗುಣಮಟ್ಟವನ್ನು ಇಂಪ್ರೂವ್ ಮಾಡಿಕೊಳ್ಳಲಿಕ್ಕೆ ಅದು ಸಹಾಯಕತೆ ಆಗ್ತದೆ. ಈ ರೀತಿಯಲ್ಲಿ ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಒತ್ತು ಕೊಟ್ಟರೆ ಆರೋಗ್ಯಕರವಾದಂಥ ಜೀವನವನ್ನು ರೂಪಿಸೋದ್ರಲ್ಲಿ ಯಾವುದೇ ಇದಿಲ್ಲ ಅಂಥೇಳಿ ನಾನು ಭಾವಿಸ್ತಾ ಇದ್ದೇನೆ. ಸರ್, ಇದು ಬೆಳೆ ಹಾನಿ ಆದಾಗ ನೋಡಿ, ಬೆಳೆ ಹಾನಿ ಇವತ್ತು ರೈತರಲ್ಲಿ ನೈಸರ್ಗಿಕವಾಗಿ ಅನೇಕ ಬೆಳೆ ಹಾನಿ ಆಗ್ತಾಯಿದೆ. ಇವತ್ತು ಫಸಲ್ ಬಿಮಾ ಯೋಜನೆ ಅಂಥೇಳಿ ಪ್ರತಿಯೊಬ್ಬರು ರೈತರು ಸುಧಾ ಒಂದು ಬೆಳೆಯನ್ನು ಬೆಳೆಯುವಾಗ ಒಂದು ವಿಮಾ ಯೋಜನೆಗೆ ತಾವು ಕೊಟ್ಟಾಗ ಅದರ ಪರಿಣಾಮವಾಗಿ ಆ ಫಸಲ್ ಬಿಮಾ ಯೋಜನೆಯಲ್ಲಿ ಭಾಳಷ್ಟು ಅನುಕೂಲ ಆಗ್ತದೆ. ಅದನ್ನು ರೈತರು ಎಲ್ಲರೂ ಸುಧಾ ಅದನ್ನು ಉಪಯೋಗಿಸ್ಕೋಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಪಾಲು ಸುಧಾ ಇದರಲ್ಲಿರ್ತದೆ, ರೈತಂದು ಸುಧಾ ಒಂದು ಪಾಲು ಇರ್ತದೆ. ಅಂಥ ಪಾಲುಗಳನ್ನು ಉಪಯೋಗಿಸ್ಕೊಂಡಾಗ ಖಂಡಿತ ಪರಿಹಾರ ಸಿಗುತ್ತೆ. ಅವಶ್ಯಕತೆ ಇದೆ. ಹೌದು, ಇತ್ತೀಚೆಗೆ ಏನಾಗ್ತಾಯಿದೆ, ಪ್ರಾಣಿಗಳ ಸಂಖ್ಯೆ ಭಾಳ ಹೆಚ್ಚಾಗಿದೆ. ಆ ಪ್ರಾಣಿಗಳಲ್ಲಿ
ಅನೇಕ ಕಾಡಂಚಿನ ಪ್ರದೇಶದಲ್ಲಿರ್ತಕ್ಕಂಥ ರೈತರುಗಳ ಒಂದು ಭಾಳಷ್ಟು ತೊಂದರೆಗಳು ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಕಾಡಂಚಿನ ಪ್ರದೇಶಗಳಲ್ಲಿ ಇವತ್ತು ಸೋಲಾರ್ ಬೇಲಿಗಳನ್ನು ಹಾಕಿ ಮತ್ತು ರೈಲ್ವೆ ಕಂಬಿಗಳನ್ನು ಹಾಕಿ ಸ್ವಲ್ಪ ಭಾಗವನ್ನು ಅವಾಯ್ಡ್ ಮಾಡಿದ್ರೆ ಅದು ಹೊರಗಡೆ ಬರ್ತಕ್ಕಂಥದ್ದು ನಿಲ್ಲುತ್ತೆ. ಮತ್ತು ಪ್ರಾಣಿ ಪಕ್ಷಿ ನಮ್ಮ ಜಾನುವಾರುಗಳಿಗೆ ತೊಂದರೆ ಆಗೋದು ತಪ್ಪುತ್ತೆ. ಜನಗಳಿಗೂ ಸುಧಾ ಇವತ್ತು ಭಾಳಷ್ಟು ಒಂದು ಭಯದ ವಾತಾವರಣದಲ್ಲಿ ಕಾಡಂಚಿನ ರೈತರುಗಳು ಬದುಕ್ತಾ ಇದ್ದಾರೆ. ಸರ್ಕಾರ ಇದರ ಬಗ್ಗೆ ಭಾಳಷ್ಟು ಇವತ್ತು ಏನಾಗ್ತಾ ಇದೆ, ಸರ್ಕಾರ ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತಾ ಇದೆ, ಆದರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಆದರೆ ನಿಜವಾಗಿ ಇವತ್ತು ಅನೇಕ ಯೋಜನೆಗಳನ್ನು ತಂದು ಅದನ್ನು ಅವಾಯ್ಡ್ ಮಾಡಿದ್ರೆ ಖಂಡಿತ ರೈತರುಗಳಿಗೆ ಅನುಕೂಲ ಮಾಡ್ದಂಗೆ ಆಗುತ್ತೆ.